ಹಲೋ ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮಲ್ಲಿ ಓಚರ್ ನಂಬರ್ ಡಿಲೀಟ್ ಆದರೆ ಅದನ್ನು ಯಾವ ಥರ ರಿಕವರಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇವಾಗ ನಾನು ಗೆಟ್ವೇ ಆಫ್ ಟ್ಯಾಲಿ ಸ್ಕ್ರೀನಲ್ಲಿ ಇದ್ದೀನಿ. ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಅಕೌಂಟ್ ಬುಕ್ಸ್ ಆ್ಯಂಡ್ ಸೇಲ್ಸ್ ರಿಜಿಸ್ಟರ್. ಏಪ್ರಿಲ್ ಮಂತಲ್ಲಿ ನಾವು ಸೇಲ್ಸ್ ಮಾಡಿರೋದನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಓಚರ್ ನಂಬರ್ ಇದೆ 1 2 3 ಆ್ಯಂಡ್ 5 ಇದೆ. ಸೊ 4 ನಂಬರ್ ಅದು ಡಿಲೀಟ್ ಆಗಿದೆಯೋ ಕ್ಯಾನ್ಸಲ್ ಆಗಿದೆಯೋ ನಮ್ಗೆ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಾವು ಇದು 4 ನಂಬರ್ ಓಚರ್ನ ಯಾವ ಥರ ರಿಕವರಿ ಮಾಡೋದಂತ ನೋಡೋಣ. ಅಗೇನ್ ನಾವು ಓಚರ್ಸಿಗೆ ಹೋಗಿ ಓಚರ್ಸ್, ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ, ಮೋರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಕ್ಲಿಕ್ ಮೋರ್ ಡೀಟೇಲ್ಸ್ ಆ್ಯಂಡ್ ಶೋ ಮೋರ್. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಓಚರ್ ನಂಬರ್ ಡೀಟೇಲ್ಸ್. ಇದನ್ನು ನಾವು ಎಂಟರ್ ಕೊಟ್ಟರೆ ಇಲ್ಲಿ ನಿಮಗೆ ಸೆಲೆಕ್ಟ್ ಅನ್ಸೈನ್ಡ್ ಓಚರ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಎಂಟರ್ ಮಾಡಿದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ ನೀವು ಯಾವುದು ಎಂಟ್ರಿ ಡಿಲೀಟ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಇಲ್ಲಿ 4 ಓಚರಿಂದು ಡಿಲೀಟ್ ಆಗಿತ್ತು ಓಚರ್ ನಂಬರ್ದು. ಸೊ ಅದು ಇಲ್ಲಿ ಶೋ ಆಗುತ್ತೆ. ಇದನ್ನು ನೀವು ಎಂಟರ್ ಮಾಡಿ ಈ ಥರ ನೀವು ಎಂಟ್ರಿನ ಪಾಸ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ನಾನು ಓಚರ್ ನಂಬರ್ ಅದನ್ನೇ ತೊಗೊಂಡು ಎಂಟ್ರಿ ಪಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಪ್ರಾಡಕ್ಟ್ಸ್ ಕಂಪ್ಯೂಟರ್ ಅಂತ, 1 ಕ್ವಾಂಟಿಟಿ ಆ್ಯಂಡ್ ರೇಟ್. ಇದಕ್ಕೆ CGST ಮತ್ತು SGST. ಈ ಥರ ನಾವು ಓಚರ್ ನಂಬರ್ ಹಾಕ್ಕೊಂಡು ಮತ್ತೆ ಇದನ್ನು ಡಿಲೀಟ್ ಆಗಿರೋ ಓಚರ್ಸ್ನ ರಿಕವರಿ ಮಾಡ್ಕೋಬೋದು. ಇವಾಗ ನಾವು ಚೆಕ್ ಮಾಡೋಣ. ಸೇಲ್ಸ್ ರಿಜಿಸ್ಟರಲ್ಲಿ ಹೋಗಿ ಅಗೇನ್ ನಾವು ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಅಕೌಂಟ್ ಬುಕ್ಸ್ ಆ್ಯಂಡ್ ಸೇಲ್ಸ್ ರಿಜಿಸ್ಟರ್, ಎಂಟರ್. ಇಲ್ಲಿ ನೋಡ್ಬೋದು 1 2 3 4 5 ಈ ಥರ ಸಮ್ಟೈಮ್ಸ್ ನಮ್ಮದು ಡಿಲೀಟ್ ಆಗಿರೋ ಓಚರ್ಸ್ನ ಈ ಥರ ನಾವು ರಿಕವರಿ ಮಾಡ್ಕೋಬೋದು ಟ್ಯಾಲಿ ಪ್ರೈಮಲ್ಲಿ. ಥ್ಯಾಂಕ್ ಯು.